ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋ ಏನಂದ್ರೆ, ಅರಿಶಿನ ಟೀ ಕುಡಿಯೋದ್ರಿಂದ ಏನೇನು ಉಪಯೋಗ ಅಂತ ನೋಡ್ತಾ ಬರೋಣ. ಅರಿಶಿನವನ್ನು ಆಯುರ್ವೇದ ನೂರಾರು ವರ್ಷಗಳಿಂದ ಹಲವಾರು ಕಾಯಿಲೆಗಳಿಗೆ ಔಷಧಿಯಾಗಿ ಬಳಸುತ್ತಾ ಬಂದಿದೆ. ಇದರಲ್ಲಿರುವ ಪ್ರಬಲ ಆಂಟಿ ಆಕ್ಸಿಡೆಂಟ್ಗಳು ಹಾಗೂ ಉರಿಯೂತ ನಿವಾರಕ ಗುಣಗಳು ಅಧಿಕ ಕೊಲೆಸ್ಟ್ರಾಲ್ ಸಮಸ್ಯೆಯ ಸಹಿತ ಹಲವು ಗಂಭೀರ ಕಾಯಿಲೆಗಳನ್ನು ಗುಣಪಡಿಸುತ್ತವೆ. ಇದರ ಸೇವನೆಯ ಅತಿ ಸುಲಭ ವಿಧವೆಂದರೆ ಬೆಳಗ್ಗೆ ಎದ್ದ ತಕ್ಷಣ ಪ್ರಥಮ ಆಹಾರವಾಗಿ ಅರಿಶಿನ ಕುದಿಸಿದ ಟೀಯನ್ನು ಕುಡಿಯುವುದು. ಬಳಿಕ ಮುಂದಿನ 3/4 ಗಂಟೆ ಏನನ್ನೂ ಸೇವಿಸದೆ ನಂತರ ಅಲ್ಪ ಉಪಹಾರವನ್ನು ಸೇವಿಸಬೇಕು. ಈಗ ಇದರಿಂದಾಗುವ ಉಪಯೋಗವನ್ನು ಒಂದೊಂದಾಗಿ ನೋಡ್ತಾ ಬರೋಣ. ಮೊದಲನೇದು, ಉರಿಯೂತವನ್ನು ಕಡಿಮೆ ಮಾಡುತ್ತದೆ. ಅರಿಶಿನದಲ್ಲಿರುವ ಕರ್ಕಮಿನ್ ಪ್ರಬಲ ಉರಿಯೂತ ನಿವಾರಕ ಗುಣಗಳನ್ನು ಹೊಂದಿದೆ. ನಿತ್ಯವೂ ಅರಿಶಿನದ ಟೀ ಕುಡಿಯುವ ಅಭ್ಯಾಸ ರೂಢಿಸಿಕೊಂಡರೆ ಅಧಿಕ ಕೊಲೆಸ್ಟ್ರಾಲ್ ಇರುವ ವ್ಯಕ್ತಿಗಳಿಗೆ ಯಾವುದೇ ಅಡ್ಡ ಪರಿಣಾಮವಿಲ್ಲದೆ ಪರಿಹಾರ ದೊರಕುತ್ತದೆ. ಎರಡನೇದು, ಆಂಟಿ ಆಕ್ಸಿಡೆಂಟ್ಗಳಿಂದ ಸಮೃದ್ಧವಾಗುತ್ತದೆ. ಅರಿಶಿನದಲ್ಲಿ ಪ್ರಬಲ ಆಂಟಿ ಆಕ್ಸಿಡೆಂಟ್ಗಳು ದೇಹಕ್ಕೆ ಕ್ಯಾನ್ಸರ್ ಉಂಟು ಮಾಡಬಹುದಾದ ಫ್ರೀ ರ್ಯಾಡಿಕಲ್ ಎಂಬ ಕಣಗಳ ದಾಳಿಯಿಂದ ರಕ್ಷಿಸುತ್ತದೆ. ತನ್ಮೂಲಕ ಹೃದಯದ ಆರೋಗ್ಯವನ್ನು ಕಾಪಾಡುತ್ತದೆ ಹಾಗೂ ಅಧಿಕ ಕೊಲೆಸ್ಟ್ರಾಲ್ ಮಟ್ಟವನ್ನು ತಗ್ಗಿಸುತ್ತದೆ. ಮೂರನೇದು, ಉತ್ತಮ ರಕ್ತ ಪರಿಚಲನೆ. ನಿತ್ಯವೂ ಅರಿಶಿನದ ಟೀ ಸೇವನೆಯಿಂದ ರಕ್ತ ಪರಿಚಲನೆ ಉತ್ತಮಗೊಳ್ಳುತ್ತದೆ. ತನ್ಮೂಲಕ ರಕ್ತದಲ್ಲಿ ಅಗತ್ಯಕ್ಕೂ ಮೀರಿ ಇರುವ ಪ್ರಮಾಣವನ್ನು ವಿಸರ್ಜಿಸುವಂತೆ ಮಾಡುತ್ತದೆ. ಈ ಅಭ್ಯಾಸ ರಕ್ತ ಪರಿಚಲನೆಯನ್ನು ಸುಗಮಗೊಳಿಸುವ ಜೊತೆಗೆ ಕೊಲೆಸ್ಟ್ರಾಲ್ ಅಂಟಿಕೊಳ್ಳುವುದನ್ನು ತಡೆಯುತ್ತದೆ. ನಾಲ್ಕನೇದು, ಯಕೃತ್ತನ್ನು ಶುದ್ಧೀಕರಿಸುತ್ತದೆ. ಕೊಲೆಸ್ಟ್ರಾಲ್ ಅನ್ನು ನಮ್ಮ ಯಕೃತ್ ದೇಹದ ಕಾರ್ಯಗಳಿಗಾಗಿ ಬಳಸಿಕೊಳ್ಳುತ್ತದೆ. ಅರಿಶಿನ ಯಕೃತ್ನ ಕ್ಷಮತೆಯನ್ನು ಹೆಚ್ಚಿಸುತ್ತದೆ ಹಾಗೂ ಶುದ್ಧೀಕರಣ ಕಾರ್ಯವನ್ನು ಚುರುಕುಗೊಳಿಸುತ್ತದೆ. ಈ ಮೂಲಕ ಹೆಚ್ಚುವರಿ ಪ್ರಮಾಣದ ಕೊಲೆಸ್ಟ್ರಾಲ್ ಅನ್ನು ದೇಹದಿಂದ ವಿಸರ್ಜಿಸುವಂತೆ ಮಾಡುತ್ತದೆ. ಐದನೇದು, ಲಿಪಿಡ್ ಮಟ್ಟವನ್ನು ಉತ್ತಮಗೊಳಿಸುತ್ತದೆ. ಅಧ್ಯಯನಗಳಿಂದ ಕಂಡುಕೊಳ್ಳಲಾದ ಪ್ರಕಾರ ಅರಿಶಿನದ ಸೇವನೆಯಿಂದ ರಕ್ತದಲ್ಲಿ ಮೇದಸ್ಸು ಅಥವಾ ಲಿಪಿಡ್ಗಳ ಮಟ್ಟದಲ್ಲಿ ಸುಧಾರಣೆ ಕಂಡುಬರುತ್ತದೆ. ಇದರಲ್ಲಿ ಕೊಲೆಸ್ಟ್ರಾಲ್ ಮಟ್ಟವು ಒಂದು ಅರಿಶಿನದ ಟೀ ಕುಡಿಯುವುದು ನಿಮ್ಮ ಮುಂಜಾನೆಯ ಪ್ರಥಮ ಆದ್ಯತೆಯಾಗಿರಿಸಿದರೆ ಶೀಘ್ರವೇ ನಿಮ್ಮ ರಕ್ತದ ಕೊಲೆಸ್ಟ್ರಾಲ್ ಮಟ್ಟಗಳು ಆರೋಗ್ಯಕರ ಮಿತಿಗಳಿಗೆ ಬರುತ್ತವೆ. ಆರನೇದು, ತೂಕ ಇಳಿಸುತ್ತದೆ. ತೂಕ ಇಳಿಸುವ ಪ್ರಯತ್ನದಲ್ಲಿರುವ ವ್ಯಕ್ತಿಗಳಿಗೆ ಅರಿಶಿನದ ಟೀ ಅತ್ಯುತ್ತಮ ಸಹಕಾರ ನೀಡುತ್ತದೆ. ಈ ಟೀ ಜೀವ ರಾಸಾಯನಿಕ ಕ್ರಿಯೆಯನ್ನು ಚುರುಕುಗೊಳಿಸಿ ಸಂಗ್ರಹದಲ್ಲಿದ್ದ ಕೊಬ್ಬನ್ನು ಬಳಸಿಕೊಳ್ಳುವಂತೆ ಮಾಡುತ್ತದೆ. ಈ ಮೂಲಕ ದೇಹದ ತೂಕ ಇಳಿಯುವ ಜೊತೆಗೆ ರಕ್ತದಲ್ಲಿರುವ ಕೊಲೆಸ್ಟ್ರಾಲ್ ಮಟ್ಟಗಳು ಆರೋಗ್ಯಕರ ಮಿತಿಗಳ ಒಳಗಿರುತ್ತದೆ. ಕೊನೆಯದಾಗಿ, ಹೃದಯದ ಆರೋಗ್ಯವನ್ನು ಸಹ ಇದು ಉತ್ತಮಗೊಳಿಸುತ್ತದೆ. ಅರಿಶಿನದ ಟೀ ಕೊಲೆಸ್ಟ್ರಾಲ್ಗೆ ಮಾತ್ರವೇ ಅಲ್ಲ, ಇದು ಹೃದಯದ ಆರೋಗ್ಯ ವೃದ್ಧಿಗೂ ಒಂದೇ ವರದಾನವೇ ಆಗಿದೆ. ಇದರ ಉರಿಯೂತ ನಿವಾರಕ ಮತ್ತು ಆಂಟಿ ಆಕ್ಸಿಡೆಂಟ್ ಗುಣಗಳು ಹೃದ್ರೋಗ ಮತ್ತು ಸಂಬಂಧಿತ ಸಮಸ್ಯೆಗಳು ಎದುರಾಗುವ ಸಾಧ್ಯತೆಯನ್ನು ಕಡಿಮೆ ಮಾಡುತ್ತದೆ. ನೋಡಿದ್ರಲ್ಲ, ಇಷ್ಟು ಯೂಸಸ್ ಇದೆ. ಹಾಗಾಗಿ ಬೆಳಗ್ಗೆ ಎದ್ದ ತಕ್ಷಣ ಅರಿಶಿನದ ಟೀಯನ್ನು ಸೇವಿಸಿ ಹಾಗೂ ನಿಮ್ಮ ಆರೋಗ್ಯವನ್ನು ಹೆಚ್ಚಿಸಿಕೊಳ್ಳಿ ಎಂದು ಹೇಳುತ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ. ಮರಿದಲೆ ಬೆಲ್ ಬಟನ್ನ ಟ್ಯಾಪ್ ಮಾಡಿ. ಥ್ಯಾಂಕ್ ಯು.